ಅದು ವಿಶಿಷ್ಟ. ಆಡನ್ನು ಸೃಷ್ಟಿಸಿದವನೇ ಹುಲಿಯನ್ನು ಸೃಷ್ಟಿಸಿದ, ಧರ್ಮವನ್ನು ಸಾರಿದವನೇ ಅಧರ್ಮಿಗಳನ್ನು ಹುಟ್ಟಿಸಿದ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇದೆ. ಆ ದೇವರ ಈ ಸುಂದರ ಸೃಷ್ಟಿಯಲ್ಲಿ ರಕ್ತ ಬೀಜಾಸುರ ರಕ್ತದ ಕಣಕಣಗಳನ್ನು ಅಚ್ಚುಳಿಯದಂತೆ ಅಳಿಸಿ ಹಾಕಿದ ಆದಿಶಕ್ತಿಯ ನೆಲದಲ್ಲಿ ನೆಲೆಸಿದವರು ನಾವು. ಪೋರ್ಚುಗೀಸರ ಪಡೆಯನ್ನು ಗಡಿಯಾಚೆಗೆ ಅಟ್ಟಿದ ಅಬ್ಬಕ್ಕನ ನಾಡಿನವರು ನಾವು. ಆದರೆ ಇಂದು ಕೈಯ ಮೇಲೆ ಕೈ ಕಟ್ಟಿ ತುಟಿಯ ಮೇಲೆ ಬೆರಳಿಟ್ಟು ತಮಾಷೆ ನೋಡುವ ಪ್ರೇಕ್ಷಕರು ನಾವು. ಇದೋ ನಿಮಗೆ ಸ್ವಾಗತ. ಸ್ವಾಗತ ಈ ಕತೆಗೆ. ಕಥೆಯಲ್ಲ, ಕಟ್ಟು ಕಥೆಯಲ್ಲ, ಕಪ್ಪು ಕರ್ರಗಿನ ಕಾರ್ಮೋಳಗಳ ನಡುವೆ ಕ್ರೂರಿ ಜನರ ಜಗದ ಒಳಗೆ ಕರಾಳ ತುಂಬಿದ ನರರ ಕಡೆಗೆ, ನೀಚ ನೀಚರ ಕಪ್ಪು ಯುಗದಾಗ ಗೀಚಿ ಗೀಚಿದ ಪಾಪದ ಕಡೆಗೆ, ಪಾಪದ ಕಡೆಗೆ. ಇದು ಸತ್ಯ, ಕರಾಳ ಸತ್ಯ. ಬೇಕೇ ಬೇಕು. ಜ್ಯೋತಿಯೊಬ್ಬಳು ನಿಲ್ಲಿಸುವ ಸಾಕು. ಯಾರು ಕೇಳ್ತಾರಂತ ನಿಮ್ಮ ಗಂಟಲು ಹರಿತಾ ಇದ್ದೀರಾ? ಈಗ ಎಲ್ಲ ಕೂಗಾಡೋ ಬದಲು ಅವತ್ತು ಆ ಮಗುವನ್ನು ಅತ್ಯಾಚಾರ ಮಾಡುವಾಗಲೇ ಮಾತಾಡಬಹುದಿತ್ತಲ್ವಾ? ಅದೇ ಬಸ್ಸಿನ ಒಳಗಿದ್ರಲ್ಲ ನೀವೆಲ್ಲ. ಆದ್ರೆ ಆಗ ನಿಮ್ಮ ಬಾಯಿಂದ ಒಂದೇ ಒಂದು ಮಾತು ಹೊರಗೆ ಬರಲಿಲ್ಲ. ಯಾಕೆ? ನಾವು ಕೋರ್ಟು ಕೇಸು ಅಂತ ಅಲಿಬೇಕಾಗುತ್ತೆ ಅಂತ ಅಲ್ವಾ? ಈಗ ಬಂದು ಇಲ್ಲಿ ಕಿರ್ಚಾಡ್ತಾ ಇದ್ದೀರಾ. ಒಂದು ಜೀವ ಹೋದ ಮೇಲೆ. ಅಲ್ಲ ಸ್ವಾಮಿ, ಮತ್ತೆ ಏನ್ ಮಾಡ್ಬೇಕು ನಾವು? ಅವ್ರ ಹತ್ರ ಹಣ ಇದೆ, ನಮ್ಮ ಹತ್ರ ಏನೂ ಇಲ್ಲ. ಕಿರುಚಾಡ್ದೆ ಇನ್ನೇನ್ ಮಾಡೋಕೆ ಸಾಧ್ಯ? ನಾವು ಎಷ್ಟು ಕಿರುಚಾಡಿದ್ರು ಅಷ್ಟೇ. ನಮ್ಮ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇರೋದು ಇದು ಮೊದಲೇನಲ್ಲ, ಮಹಾಭಾರತ ಕಾಲದಿಂದಲೂ ನಡೀತಾನೆ ಇದೆ. धर्म की दायरे से बनी द्रौपदी वही है पंचपतियों की पत्नी पांचाली.
ಏನೋ ಕೃಷ್ಣ ಬಂದ. ಆದ್ರೆ ನಮ್ಮ ಮಗುವಿಗೆ ಇಲ್ಲಿ ಯಾರಿದ್ರು? ನೀವಿದ್ರ ಅಲ್ಲ ನೀವಿದ್ರ. ಎಷ್ಟು ಖುಷಿಯಾಗಿದ್ಲು ಅವಳು. ಕಷ್ಟಪಟ್ಟು ಕಲಿತಾ ಇದ್ಲು. ಒಂದೊಳ್ಳೆ ಜಾಗದಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಇದ್ಲು. ಆದ್ರೆ ಅವಳ ಜೀವನದಲ್ಲಿ ಕೂಡ ಒಂದು ದಿನ ಭಯಕ್ಕಿಂತಲೂ ಭಯಂಕರವಾದ ಘಟನೆ ನಡೀಬಹುದು ಅಂತ ಅವಳು ಅವಳ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವಳನ್ನು ಕಳ್ಕೊಂಡ ನೋವು ಇಲ್ಲಿ ಎಲ್ಲರಿಗೂ ಇದೆ. ಆದ್ರೆ ನೀವು ಯಾಕೆ ಹೀಗೂ ಅಳ್ತಾ ಇದ್ದೀರಾ? ಯಾರವಳು? ನನ್ನ ಮಗಳು ಅವಳು. ನನ್ನ ಮಗಳವಳು, ನಮ್ಮ ಮಗಳವಳು. ಚಿಕ್ಕಂದಿನಿಂದಲೂ ಅವಳು ಕೇಳಿದನ್ನೆಲ್ಲ ಕೊಡಿಸಿದೆ. ಮೆರವಣಿಗೆಯಲ್ಲಿ ದೇವರು ಕಾಣಲಿಲ್ಲ ಅಂತ ಹೇಳಿದಕ್ಕೆ ಅವಳನ್ನು ಹೆಗಲ ಮೇಲೆ ಕೂರಿಸ್ತಿದ್ದೆ. ಅವಳು ಮಿಠಾಯಿ ಸಿಹಿಲ್ಲ ಅನ್ನೋದಕ್ಕೆ ಅಂಗಡಿಯವರನ್ನೇ ಬೈದು ಬರ್ತಾ ಇದ್ದೆ. ಅಷ್ಟು ಪ್ರೀತಿ ನನಗೆ ಅವಳ ಮೇಲೆ. ಆದ್ರೆ ಅವಳು ಅವಳ ಕೊನೆಯ ಕ್ಷಣದಲ್ಲಿ ನನ್ನನ್ನು ಎಷ್ಟು ಸಲ ನೆನಪಿಸ್ಕೊಂಡಿರ್ಬೋದು ಏನು, ಎಷ್ಟು ಸಲ ಅಪ್ಪ ಅಪ್ಪ ಅಂತ ಕೂಗಿರ್ಬೋದು. ಜೋಗುಳ ಹಾಡಿ ಮಲಗಿಸುವಾಗ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಆದ್ರೆ ಈಗ ಅದೇ ಮಗಳಿಗೆ ಅವಳು ಕೊನೆಯ ಸಾರಿ ನಿದ್ದೆಗೆ ಜಾರುವಾಗ ಅವಳಿಗೆ ಲಾಲಿ ಹಾಡಿದ ನೋವಿದೆಯಲ್ವಾ, ಅದು ಯಾರಿಗೂ ಬೇಡ, ಯಾರಿಗೂ ಬೇಡ.
ಮೇಲೆ ಅತ್ಯಾಚಾರ ಆದ್ರೂ ನ್ಯಾಯಕ್ಕೋಸ್ಕರ ಸ್ವಂತ ಶ್ರಮದಲ್ಲಿ ಹೋರಾಡಿದ್ಲು. ಪ್ರತಿಯೊಬ್ಬ ಹೆಣ್ಣಿಗೂ ಮಾದರಿ ಅವಳು. ಇವತ್ತು ಅವಳಿದ್ದಿದ್ರೆ ನಮ್ಮೆಲ್ಲರ ಸುಖವನ್ನು ಬಯಸುವ ಆ ಮಗಳಾಗಿರ್ತಿದ್ಲು. ನಮ್ಮೆಲ್ಲರ ಮಗಳು. ಈಗ ಹೇಳಿ, ಯಾರ ಮಗಳವಳು? ಯಾರ ಮಗಳು? ನಮ್ಮ ಮಗಳು. ದ್ವಾಪರ ಯುಗದಲ್ಲಿ ದ್ರೌಪದಿಯನ್ನು ರಕ್ಷಿಸುವುದಕ್ಕೆ ಶ್ರೀಕೃಷ್ಣ ಬಂದ. ಹಾಗಾದ್ರೆ ಇವತ್ತ್ಯಾಕೆ ಬಂದಿಲ್ಲ ಅವನು ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಕೂತ್ರೆ ನಿಮ್ಮಂತ ಮೂರ್ಖರು ಇನ್ನೊಬ್ಬ ಇರಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವನು ನಿಮ್ಮ ಒಳಗೆ ಇದ್ದಾನೆ. ಮತ್ತೆ ನೀವಿನ್ ಯಾವ ಕೃಷ್ಣನಿಗಾಗಿ ಕಾಯ್ತಾ ಇದ್ದೀರಾ? ನೀವಾಗಿ ಮುಂದೆ ಬಂದು ಅನ್ಯಾಯ ನಡೆಯುವುದನ್ನು ನಿಲ್ಲಿಸಿದರೆ ಮಾತ್ರ ಬದಲಾವಣೆ ಸಾಧ್ಯ. ಇಲ್ಲದೆ ಹೋದ್ರೆ ಪಾಪ ಮಾಡಿದವನು ಮಾತ್ರ ಅಲ್ಲ, ಅದನ್ನು ನೋಡಿ ಸುಮ್ಮನೆ ಇದ್ದವನು ಪಾಪಿನೇ. ನಿಮ್ಮ ಪಾಪ ಕರ್ಮ ನಿಮ್ಮನ್ನು ಸುತ್ತದೇ ಇರಲ್ಲ. ಇನ್ನಾರು ತಾನೇ ನಿಲ್ಲಲು ಸಾಧ್ಯ? ಎಳ್ಳಿನೊಳಗೆ ಎಣ್ಣೆಯನ್ನಿಟ್ಟವನು, ತುಪ್ಪದೊಳಗೆ ಗಂಧವನ್ನಿಟ್ಟವನು, ಕಟ್ಟಿಗೆಯೊಳಗೆ ಅಗ್ನಿಯನ್ನಿಟ್ಟವನು ಈ ಪೃಥ್ವಿಯಲ್ಲಿ ನಿನ್ನನ್ನಿಟ್ಟಿದ್ದಾನೆಂದರೆ ನೀನು ಪುಣ್ಯಾತ್ಮನೆ. ಹೀಗಿರಬೇಕಾದರೆ ನೀನು ಎಚ್ಚೆತ್ತುಕೊಳ್ಳಲೇಬೇಕು. ಅದನ್ನು ಬಿಟ್ಟು ಪ್ರಪಂಚವನ್ನು ರಕ್ಷಿಸಲು ಮಸೀಹ ಬರಬೇಕಂತೆ, ಕೃಷ್ಣ ಬರಬೇಕಂತೆ. ಮತ್ತೆ ನೀವು ಹುಟ್ಟಿದ್ದು ಯಾವ ಮಹಾಕಾರ್ಯಕ್ಕೆ ಸ್ವಾಮಿ? ಎದೆ ಹಾಲು ಕೊಡಲು ಎಂದು ಬೇಕು, ಪಾತ್ರೆ ಪೋಷಣೆ ಮಾಡಲು ಎಂದು ಬೇಕು, ತಾನು ಸಂಗಾತಿ ಆಗಲು ಎಂದು ಬೇಕು, ತಾನು ಹಸಿರು ನೀರಿನಲ್ಲಿ ಎಂದು ಬೇಕು. ಆದರೆ ಬದಲಾಗಿ ಬೇಡ.
ಎಂಬ ಕುವೆಂಪು ಕಾವ್ಯವನ್ನು ಜ್ಞಾಪಿಸಬೇಕಾಗುತ್ತದೆ. ಜಾತಿ ಮತ ಧರ್ಮ ಪಂಥಗಳನ್ನು ತ್ಯಜಿಸಿ ಮರೆತು ಎಲ್ಲರೂ ಒಂದೇ ಒಂದು ಕೂಡಿ ಬಾಳಿದರೆ, ಕೂಡಿ ಹೋರಾಡಿದರೆ, ತಪ್ಪಿತಸ್ಥನು ಕೋಟ್ಯಾಧೀಶನಾಗಿರಲಿ, ಅಧಿಕಾರಿಯಾಗಿರಲಿಲ್ಲ, ಅವನಪ್ಪನೇ ಆಗಿರಲಿ, ಅವನಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ, ಅವನಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಅತ್ಯಾಚಾರ ಅನಾಚಾರ ದೌರ್ಜನ್ಯಗಳನ್ನುಂಟ ಅದೆಷ್ಟೋ ಜೀವಗಳು ತಮ್ಮ ಕಾಲ ಮೇಲೆ ತಾವು ನಿಂತು ನ್ಯಾಯಕ್ಕಾಗಿ ಹೋರಾಡಿದರು. ಅದರಲ್ಲೊಂದು ಪ್ರಕರಣ ನಿರ್ಭಯ. ಸಾವು ಬಂದು ಕುತ್ತಿಗೆ ಹಿಡಿದಾಗ ಎಚ್ಚೆತ್ತುಕೊಳ್ಳುವುದಲ್ಲ ಮಾನವೀಯತೆ, ಅದಲ್ಲ ಬದಲಾವಣೆ. ಯಾರೋ ಒಬ್ಬ ನೋವಿಗೊಳಗಾದಾಗ ಆತನಿಗೆ ಬಲಿಯಾಗುವುದು ಮಾನವೀಯತೆ. ಅಲ್ಲಿಂದ ಶುರು ಬದಲಾವಣೆ. ಕಲಿಯುಗದ ಕೃಷ್ಣ ನಾನಾಗಿರಬಹುದು ಅಥವಾ ನೀವಾಗಿರಬಹುದು. ಎಚ್ಚೆತ್ತುಕೊಳ್ಳಿ ಒಂದಾಗೋಣ, ಒಂದೊಳ್ಳೆ ವಿಷಯಕ್ಕಾಗಿ ಒಂದಾಗೋಣ, ಮಾನವೀಯತೆಗಾಗಿ ಒಂದಾಗೋಣ, ಬದಲಾವಣೆಗಾಗಿ ಒಂದಾಗೋಣ, ನ್ಯಾಯಕ್ಕಾಗಿ ಒಂದಾಗೋಣ. ವಿಶ್ವಕ್ಕೆ ವಿಶ್ವವೇ ನಮ್ಮ ಈ ಏಕ